ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 29ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ವಿಜಯೋತ್ಸಾಹದಿಂದ ನುಂಗುವವನು ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಹೊರಿಸಿಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಯೆಶಾಯ 25:8. ಸಾವು ಅಂತ್ಯವಲ್ಲ, ಯೇಸುಕ್ರಿಸ್ತನು ಅದನ್ನು ವಿಶ್ರಾಂತಿ ಎಂದು ಕರೆದನು. ಕರ್ತನು ಸತ್ತವರನ್ನು ನಿದ್ರೆ ಎಂದು ಉಲ್ಲೇಖಿಸಿದ್ದಾನೆ. ಕರ್ತನಾದ ಯೇಸು ಲಾಜರನನ್ನು ಎಬ್ಬಿಸಿದನು. ಅವನು ನಾಯಿನ ವಿಧವೆಯ ಮಗನನ್ನು ಎಬ್ಬಿಸಿದನು. ಒಬ್ಬ ವ್ಯಕ್ತಿಯನ್ನು ನಿದ್ರೆಯಿಂದ ಎಬ್ಬಿಸುವಂತೆ ಅವನು ಯಾಯೀರನ ಮಗಳನ್ನು ಜೀವದಿಂದ ಎಬ್ಬಿಸಿದನು. ಈ ಪ್ರಪಂಚದ ಜನರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಅಪಾರವಾದ ದುಃಖವನ್ನು ಅನುಭವಿಸುತ್ತಾರೆ ಮತ್ತು ಅವರು ಅಸಮರ್ಥರಾಗುತ್ತಾರೆ. ಆದರೆ ದೇವರ ಮಕ್ಕಳೇ, ಕ್ರಿಸ್ತ ಯೇಸುವಿನಲ್ಲಿ ಸಾಂತ್ವನವನ್ನು ಕಂಡುಕೊಳ್ಳಿರಿ ಮತ್ತು ತಮ್ಮ ಪ್ರೀತಿ ಪಾತ್ರರನ್ನು ಮತ್ತೆ ನೋಡುವ ಭರವಸೆಯಲ್ಲಿ ತಮ್ಮನ್ನು ತಾವು ಸಮಾಧಾನಪಡಿಸಿಕೊಳ್ಳಿ. ಕ್ರೈಸ್ತರ ಧರ್ಮದಲ್ಲಿ ನಮಗೆ ಪುನರುತ್ಥಾನದ ಭರವಸೆ ಇದೆ. ಯೇಸುಕ್ರಿಸ್ತನು ಈ ಭೂಮಿಗೆ ಬಂದ ಉದ್ದೇಶವೆಂದರೆ ಮರಣವನ್ನು ಜಯಿಸುವುದು ಮತ್ತು ಸಾವಿನ ಭಯದಲ್ಲಿ ಬದುಕುತ್ತಿರುವವರನ್ನು ಮುಕ್ತಗೊಳಿಸುವುದು. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಯೋಹಾನ 11:25-26. ಕರ್ತನಾದ ಯೇಸು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮರಣವನ್ನು ರುಚಿ ನೋಡಿದನು. ಸತ್ಯವೇದವು ಹೇಳುತ್ತದೆ, ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಇಬ್ರಿಯರಿಗೆ 2:9. ಯೆಹೋವನ ಎರಡನೆಯ ಬರುವಿಕೆಯಲ್ಲಿ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದೇಳುತ್ತಾರೆ. ನಂತರ ಜೀವಂತವಾಗಿರುವ ಮತ್ತು ಉಳಿದಿರುವ ನಾವು ಗಾಳಿಯಲ್ಲಿ ಕರ್ತನನ್ನು ಭೇಟಿಯಾಗಲು ಮೋಡಗಳಲ್ಲಿ ಅವರೊಂದಿಗೆ ಒಟ್ಟಿಗೆ ಒಯ್ಯಲ್ಪಡುತ್ತೇವೆ. 1 ಥೆಸಲೋನಿಕದವರಿಗೆ 4:16. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. 1 ಕೊರಿಂಥದವರಿಗೆ 15:54 ಎಂದು ಬರೆಯಲ್ಪಟ್ಟ ಮಾತುಗಳನ್ನು ಜಾರಿಗೆ ತರಲಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಮರಣದ ಮತ್ತು ಮರಣದ ಸೈತಾನನನ್ನು ಜಯಿಸಿದನು. ಅವನು ಮರಣ ಮತ್ತು ಪಾತಾಳದ ಕೀಲಿಗಳನ್ನು ಹೊಂದಿದ್ದಾನೆ. ಅವನು ಮರಣ ಹೊಂದಿದ ಮತ್ತು ಸಾವಿನಿಂದ ಮತ್ತೆ ಎದ್ದನು. ಅವನು ಮರಣ ಮತ್ತು ಪಾತಾಳದ ಕೀಲಿಗಳನ್ನು ಹೊಂದಿದ್ದಾನೆ. ಪ್ರಕಟಣೆ 1:18. ಆದ್ದರಿಂದ ನಾವು ಸಾವಿಗೆ ಹೆದರುವುದಿಲ್ಲ. ನಾವು ಧೈರ್ಯದಿಂದ ಸಾವಿನ ಬೆನ್ನು ಮೂಳೆಯ ಮೇಲೆ ಬಡಿದು ಕೇಳಬಹುದು, ಓ ಸಾವೇ, ನಿನ್ನ ಕುಟುಕು ಎಲ್ಲಿದೆ? ಓ ಪಾತಾಳವೇ, ನಿನ್ನ ವಿಜಯ ಎಲ್ಲಿದೆ? 1 ಕೊರಿಂಥದವರಿಗೆ 15:55. ಯೇಸು ಮರಣದ ನೆರಳಿನ ಕಣಿವೆಯ ಮೂಲಕ ನಡೆದನು. ಅವನು ತನ್ನ ಆತ್ಮವನ್ನು ತಂದೆಯ ಕೈಗೆ ಒಪ್ಪಿಸಿದನು. 3ನೆಯ ದಿನದಲ್ಲಿ ಅವನು ಜೀವಂತವಾಗಿ ಎದ್ದನು. ಮರಣವನ್ನು ಜಯಿಸಿದನು ಮತ್ತು ಪುನರುತ್ಥಾನದ ಮೊದಲ ಫಲವಾಯಿತು. ಅವನು ಸಂತೋಷದಿಂದ ಘೋಷಿಸುತ್ತಾನೆ, ನಾನು ಶಾಶ್ವತವಾಗಿ ಬದುಕುತ್ತೇನೆ. ಧರ್ಮೋಪದೇಶ ಕಾಂಡ 32:40.
ಮರಣವು ಈ ಪ್ರಪಂಚದ ಜನರಿಗೆ ಕಹಿ ಮತ್ತು ತುಂಬ ನೋವಿನಿಂದ ಕೂಡಿದೆ. ಆದರೆ ನಮಗೆ ಇದು ಆತನೊಂದಿಗೆ ಇರಲು ಸಂತೋಷದ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಐಹಿಕ ಮಾನವರನ್ನು ಸ್ವರ್ಗಕ್ಕೆ ಕರೆದೊಯ್ಯುವ ಅದ್ಭುತವಾದ ಏಣಿಯಾಗಿದೆ. ನೆನಪಿಡಿ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಕೀರ್ತನೆಗಳು 23:6. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.